ನನ್ನ ಅನುಭವ ಅದು. ನಾವು ವಿದ್ಯಾಪೀಠದಲ್ಲಿದ್ದಾಗ ಕೆಲವರೆಲ್ಲ ವಿದ್ಯಾಪೀಠದ ಒಳಗಡೆ ದೇವಸ್ಥಾನ ಅದಕ್ಕೆ ಬರ್ತಾ ಇದ್ರು. ಒಬ್ಬರು ಇಂಗ್ಲೀಷ್ ಪಾಠ ಮಾಡ್ಲಿಕ್ಕೆ ಬರ್ತಿದ್ರು. ಅವರಿಗೆ ತುಂಬ ಬೇಜಾರು, ಈ ಮಕ್ಕಳನ್ನೆಲ್ಲ ನೋಡಿದರೆ ಬರೀ ವೇದ ಓದಿ ಹಾಳಾಗಿಬಿಡುತ್ತವೆ ಈ ಮಕ್ಕಳು, ಕಾಮನ್ ಸೆನ್ಸೇ ಇಲ್ಲ, ಸೈನ್ಸ್ ಓದಲ್ಲ, ಇವಕ್ಕೆ ಸೋಷಿಯಲ್ ಸೈನ್ಸ್ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂತೆಲ್ಲ ಅವರೇ ಬಲಾತ್ಕಾರವಾಗಿ ಸಾಯಂಕಾಲದ ಹೊತ್ತು ಪಾಠ ಹೇಳಲಿಕ್ಕೆ ಬರ್ತಾ ಇದ್ರು. ಅವರಿಗೆ ದೇವರು ಧರ್ಮ ಅನ್ನುವ ನಂಬಿಕೆ ಕಡಿಮೆ ಇತ್ತು, ಆದರೆ ಒಂದು ಮಾನವೀಯತೆ ಇತ್ತು ಅವರಿಗೆ. ಸಾಯಂಕಾಲದ ಹೊತ್ತಾದಾಗ ನಮಗೂ ಅವರಿಗೂ ಚರ್ಚೆ. ನಾವು ದೇವರಿದೆ ಇದಾನೆ ಅಂತ ಹೇಳೋದು, ಅವ್ರು ದೇವರಿಲ್ಲ ಅಂತ ಹೇಳೋದು. ಅವ್ರು ದೇವರನ್ನು ತೋರಿಸಿ ಅಂತ ಹೇಳೋದು. ಇದಾನೆ ಅಂದರೆ ತೋರಿಸಿ. ಅಲ್ಲ, ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ಎಷ್ಟೋ ಸತ್ಯ ಇದೆ. ನಮ್ಮ ಪಿಜ್ಜನನ್ನು ತೋರಿಸಿ, ನಮ್ಮ ಪಿಜ್ಜ ಇದ್ದ ಇಲ್ವಾ? ಇದ್ದ, ತೋರಿಸಿ. ಫೋಟೋ ತೋರಿಸ್ಬೋದಷ್ಟೇ, ಅವನನ್ನು ತೋರಿಸ್ಲಿಕ್ಕೆ ಆಗಲ್ಲ. ಹೀಗೆ ನಮ್ಮ ವಾದಗಳು ನಡೀತಾ ಇತ್ತು. ಹಾಲಿನಲ್ಲಿ ಬೆಣ್ಣೆ ಇದೆ, ತೋರಿಸಿ ಬೆಣ್ಣೆ. ಇಲ್ಲ, ಅದು ಮಥನ ಮಾಡಬೇಕು ಆಮೇಲೆ ಬರುತ್ತೆ ಅಂತ. ಇಲ್ಲಿಯೂ ಹಾಗೆ ಬುದ್ಧಿಯಿಂದ ಮಥನ ಮಾಡಬೇಕು, ಆಮೇಲೆ ದೇವರಿಗೆ ಕಾಣಿಸ್ತಾನೆ. ಹೀಗೆ ನಮಗೆ ಅವರಿಗೆ ಚರ್ಚೆ ನಡೀತಾ ಇತ್ತು. ಏನಾಯ್ತು ಅಂದರೆ, ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಒಬ್ಬಳು ಮಗಳಿದ್ಲು, 3 ವರ್ಷದ ಮಗಳು. ಗಂಡ ಹೆಂಡತಿಗೆ ತುಂಬ ಮಾನವೀಯತೆ ಇತ್ತು, ದೇವರ ವಿಶ್ವಾಸ ಇರಲಿಲ್ಲ. ಪ್ರತಿದಿನ ಆ ಮಗುವನ್ನು ಕರ್ಕೊಂಡು ನಮಗೆಲ್ಲ ಒಂದು ಸ್ವಲ್ಪ ಪಾಠ ಹೇಳಿ ಅವರು ವಾಪಸ್ ಮನೆಗೆ ಹೋಗ್ತಾ ಇದ್ರು. ಒಂದು ದಿನ ದಾರಿಯಲ್ಲಿ ಹೋಗಬೇಕಾದ್ರೆ ಆ ಹೆಂಡತಿಗೆ ಗಂಡ ಹೇಳಿದಾನೆ, ನಾಳೆ ದಿನ ದಾರಿಯಲ್ಲಿ ಫುಟ್ಪಾತಲ್ಲಿ ಒಳ್ಳೆ ಸೊಪ್ಪು ಬಂದಿದೆ, ನಾಳೆ ಸೊಪ್ಪಿನ ಪಲ್ಯ ಮೊಸರು ಬುತ್ತಿಯನ್ನು ಮಾಡಿಕೊಡು, ನಾನು ಆಫೀಸ್ಗೆ ಇಟ್ಕೊಂಡು ಹೋಗ್ತೇನೆ, ತುಂಬ ಇಷ್ಟ ಅಂತ. ಆಯಿತು ಅಂತ ಹೆಂಡತಿ ಸೊಪ್ಪು ತೆಗೆದುಕೊಂಡು ಹೋಗಿ ಫ್ರಿಜ್ಜಲ್ಲಿ ಇಟ್ಲು, ಮೊಸರು ಎಲ್ಲ ಹೆಪ್ಪಾಕಿದ್ಲು. ಮರುದಿನ ಬುತ್ತಿಯನ್ನು ಸೊಪ್ಪಿನ ಪಲ್ಯ ಮಾಡಿ ಗಂಡನಿಗೆ ಕೊಟ್ಟು ಕಳಿಸಿದ್ಲು. ಆ 3 ವರ್ಷದ ಮಗು ಅದು ಆಫೀಸಿಗೆ ಹೋಗಬೇಕಾದ್ರೆ ಗಂಡ ಕರ್ಕೊಂಡು ಹೋಗಿ ಒಂದು ಬೇಬಿ ಸೆಟ್ಟಿಂಗಲ್ಲಿ ಅದನ್ನು ಸೇರಿಸುವುದು ಆ ಮಗುವನ್ನು. ಅದಕ್ಕೂ ಕೂಡ ಒಂದು ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಎಲ್ಲ ಹಾಕಿ ಬುತ್ತಿಯನ್ನು ಮಾಡಿ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಬಿಟ್ಟು ಅವನು ಆಫೀಸಿಗೆ ಹೋದ. ಎಲ್ಲರನ್ನೂ ಕಳಿಸಿ ಆದಮೇಲೆ ಅವಳು ಊಟಕ್ಕೆ ಕೂತ್ಲು. ಮಧ್ಯಾಹ್ನ 11:30 ಅಷ್ಟೊತ್ತಿಗೆ ಊಟಕ್ಕೆ ಕೂತಿದ್ದಾಳೆ. ಪಲ್ಯ ಅನ್ನ ತಿಂದಾಯಿತು, ಮೊಸರನ್ನ ತಿನ್ನಬೇಕು ಅಂತ ಪಾತ್ರೆ ಹಾಕ್ತಾಳೆ. ಪಾತ್ರೆ ಸೌಟು ಹಾಕಿ ಎತ್ತಿದ್ರೆ ಒಂದು ಕಟ್ಟು ಹಾವು, ಇಲ್ಲೆಲ್ಲ ಕಡಂಬಳೆ ಅಂತಾರಲ್ಲ, ಆ ಹಾವು ಬಿದ್ದಿದೆ. ಅದು ಹೇಗೆ ಬಂತು? ಸೊಪ್ಪಿನಲ್ಲಿತ್ತು, ಫ್ರಿಜ್ಜಿನಲ್ಲಿ ಸೊಪ್ಪಿಟ್ಲು, ಅದು ಹೋಗಿ ಮೊಸರಿನಲ್ಲಿ ಬೀಳ್ತು, ಅದು ಮುಚ್ಚಿದೆ, ಮೇಲ್ಗಡೆ ಭಾಗದ ಮೊಸರನ್ನ ತೆಗೆದು ಹಾಕಿ ಕಳಿಸಿದಾಳೆ. ಎತ್ತಿದ್ರೆ ಬುಡದಿಂದ ಹಾವು ಬಂತು, ಅದು ವಿಷ ಎಲ್ಲ ಚೆಲ್ಲಿದೆ ಅದರೊಳಗಡೆ. ಗಾಬರಿ ಆಯಿತು. ಗಂಡನಿಗೆ ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಮಾಡಿ ಹೇಳಿದ್ಲು, ನೋಡಿ ಅವನೇನು ತಿಂದಿಲ್ಲ, ಅವನು 1 ಗಂಟೆಗೆ ಟಿಫಿನ್ ತಿನ್ನೋದು, 12 ಗಂಟೆಗೆ ಮಗು ತಿನ್ನುತ್ತೆ, ಅಲ್ಲಿಗೆ ಫೋನ್ ಇಲ್ಲ, ಹೋಗಿ ನೀವು ರಕ್ಷಣೆ ಮಾಡಿ, ಆಫೀಸಿಗೆ ಹತ್ರ ಇದೆಯಲ್ಲ ಅಂತ. ಅವನು ಒಂದೇ ಒಂದು ಮಗು, 10 ವರ್ಷ ಆದಮೇಲೆ ಹುಟ್ಟಿದ ಮಗು, ಅದನ್ನು ರಕ್ಷಣೆ ಮಾಡಬೇಕು ಅಂತ ಯದ್ವಾರದ ಗಾಡಿ ಓಡಿಸಿಕೊಂಡು ಹೋದ. ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್. ದೇವರು ಧರ್ಮ ಅನ್ನುವ ವಿಶ್ವಾಸ ಇಲ್ಲ ಅವರಿಗೆ. ಏನೇ ಇದ್ರೂ ಜೀವನ ಅಷ್ಟೇ, ಬದುಕು, ಸುಖ, ಎಂಜಾಯ್ಮೆಂಟ್. ಸತ್ತ. ಆಮೇಲೆ ಸತ್ರಲ್ಲ ಅಂತ ಯಾರೋ ವಿಸಿಟಿಂಗ್ ಕಾರ್ಡ್ ತೆಗೆದು ಇವರಿಗೆ ಫೋನ್ ಮಾಡಿದ್ರು, ಇಂಥ ವ್ಯಕ್ತಿ ಮೃತರಾಗಿದ್ದಾರೆ ಅಂತ. ಅದನ್ನು ಕೇಳಿಸಿಕೊಂಡು ಲ್ಯಾಂಡ್ಲೈನಲ್ಲಿ ಕೇಳಿಸಿಕೊಂಡು, ದೇವರಿಲ್ಲ, ಗಂಡನೇ ದೇವರು ಅಷ್ಟೇ ಅವಳಿಗೆ. ಹಾಗಾಗಿ ಅದನ್ನು ಕೇಳಿಸಿಕೊಂಡು ಅಲ್ಲೇ ಅವಳು ಮೂರ್ಛಿತಳಾದ್ಲು. ಸ್ವಲ್ಪ ಸಮಯಕ್ಕೆ ಅವಳು ಕೋಮಾಕ್ಕೆ ಹೋಗಿ ಅವಳ ಪ್ರಾಣ ಹಾರ್ಟ್ ಫೇಲ್ ಆಗಿ ಹೋಯಿತು. ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೆದ ಕತೆ ಹೇಳ್ತಾ ಇದ್ದೇನೆ. ಪಕ್ಕದ ಮನೆಯವರು ಅರ್ಥ ಮಾಡಿಕೊಂಡು ಸ್ಕೂಲಿಗೆ ಓಡಿದ್ರು ಗಾಡಿ ಹಿಡ್ಕೊಂಡು, ಆ ಮಗುವನ್ನು ರಕ್ಷಣೆ ಮಾಡೋಣ ಅಂತ. ಅದು ಬುತ್ತಿಯನ್ನು ತಿಂದಾಗಿತ್ತು. 3 ದಿನ ಆದ ಮೇಲೆ ಆಸ್ಪತ್ರೆಯಲ್ಲಿ ಅದು ಸತ್ತೋಯ್ತು. ಹಿಂದಿನ ದಿನ ಮೊಸರನ್ನ ತಿನ್ನಬೇಕು ಅನ್ನುವ ಕನಸು, ಮರುದಿನ ನರಕದಲ್ಲಿ ಪ್ರಯಾಣ. ಇದು ಅವಿಶ್ವಾಸದ ಪರಿಣಾಮ. ನಾವು ಯೋಚನೆ ಮಾಡೋದು ಹೀಗೆ ಅಲ್ಲ, ಅವರು ದೇವರನ್ನ ನಂಬಿ ಇಷ್ಟು ವಿದ್ಯಾಪೀಠಕ್ಕೆ ಬರ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಸೋಷಿಯಲ್, ನಾವು ಮಾನವೀಯತೆಯನ್ನು ಮಾತ್ರ ಚಿತ್ರಣ ಮಾಡ್ತೇವೆ, ಅದರಲ್ಲಿ ದೇವರು ಧರ್ಮ ಕಣ್ಣಿಗೆ ಕಾಣುವುದನ್ನು ಮಾತನಾಡಬೇಕು. ಇದೆಲ್ಲ ತುಂಬ ಫುಲಿಶ್. ಇವತ್ತಿನ ಕಾಲದಲ್ಲಿ ಖಂಡಿತ ಇದನ್ನು ಅಂಗೀಕಾರ ಮಾಡಲಿಲ್ಲ ಅಂದರೆ ಘೋರವಾದ ಕಲಿಯುಗದ ಬಾಧೆಗಳು ನಮ್ಮನ್ನು ಅಂಟಿಕೊಳ್ಳುತ್ತೆ ಎನ್ನುವ ದೃಷ್ಟಿಯಿಂದಲೇ 18 ಪುರಾಣಗಳನ್ನೆಲ್ಲ ಯಾಕೆ ವೇದವ್ಯಾಸರೇವರು ರಚನೆ ಮಾಡಿದರು ಅಂದರೆ, ಕಲಿಯುಗದಲ್ಲಿ ನಾಸ್ತಿಕ್ಯವಾದ ತುಂಬ ಬರುತ್ತೆ, ಚಾರ್ವಾಕವಾದಗಳು ಬರುತ್ತೆ, ಅದರ ವಿರುದ್ಧ ಸಮರ ಸಾರಬೇಕು ಅಂತಲೇ ಈ ಭಾಗವತ, ವೇದ ವಿಭಾಗಗಳು 18 ಪುರಾಣಗಳನ್ನು ಮಾಡಿ ಕೇಳಿ, ಇದನ್ನೆಲ್ಲ ಬೇಗ ನೀವು ಶ್ರವಣ ಮಾಡಿ, ಇಲ್ಲದೇ ಇದ್ರೆ ಕಲಿಬಾಧೆಯನ್ನು ನಿಮಗೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಕೇಳ್ತಾ 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 ನಮ್ಮ ಹೃದಯವನ್ನು ಶುದ್ಧಿ ಮಾಡುವಂತಹ ಸಾಮರ್ಥ್ಯ ಭಾಗವತಕ್ಕಿದೆ. ಇದನ್ನೆಲ್ಲ ಕವಿ ಎನ್ನುವ ಜ್ಞಾನಿಗಳು ಉಪದೇಶ ಮಾಡಿದ್ದಾರೆ. ಹೀಗೆ ಹರಿಯ ಅಂತರಿಕ್ಷ ಪ್ರಬುದ್ಧ, ಜಗತ್ತಿನ ಪ್ರಳಯಗಳೇನಾಗುತ್ತೆ ಅನ್ನೋದರ ಬಗ್ಗೆ ವಿವರಣೆ ಇದೆ ಭಾಗವತದಲ್ಲಿ. ಕಾಲದ ನಿಯಮ ಹೇಗಾಗಬೇಕೋ ಹಾಗೇ ಆಗ್ತಾ ಹೋಗುತ್ತೆ. ಸೂರ್ಯಚಂದ್ರರನ್ನ ನೀವೇನಾದರೂ ಕ್ರಿಯೇಟ್ ಮಾಡಿದ್ದೀರಾ? ಇಲ್ಲ. ಯಾವಾಗಲಿಂದ ಇದ್ದಾರೆ ಸೂರ್ಯಚಂದ್ರರು? ಎಷ್ಟು ವ್ಯವಸ್ಥಿತವಾಗಿ ಜಗತ್ತು ನಡೀತಾ ಇದೆ. ಇದನ್ನೇ ವೇದ ಮಂತ್ರ ಹೇಳ್ತಾ ಇದೆ, ಧಾತ ಯಥಾ ಪೂರ್ವಮಕಲ್ಪಯತ್. ನೀವು ಹೇಳುವುದು ತಡ ಆಗ್ಬೋದು, ಸೂರ್ಯಚಂದ್ರರ ಎಚ್ಚರ ತಡ ಆಗೋದಿಲ್ಲ. ಕ್ರಮಬದ್ಧವಾಗಿ ಎಂಥ ಅದ್ಭುತವಾದ ಶಕ್ತಿ. ಒಂದು ಬಲ್ಪ್ ಹಾಕ್ತಾನೆ, ಇಡೀ ಜಗತ್ತು ಬೆಳಗುತ್ತೆ, ಬರ್ನೇ ಆಗಲ್ಲ. ನಮ್ಮನೆ ಎಷ್ಟು ಬಲ್ಪ್ ಬದಲಾಯಿಸಿದ್ದೇವೆ ನಾವು. ದೇವರ ಶಕ್ತಿ ಎಂಥದ್ದು. ಒಂದು ನೈಟ್ ಲ್ಯಾಂಪ್, ಯಾವುದು? ಚಂದ್ರ. ಒಂದು ಬೆಡ್ ಲ್ಯಾಂಪ್, ಒಂದು ಒಳ್ಳೆಯ ಫೋಕಸ್ ಲ್ಯಾಂಪ್, ಎರಡನ್ನು ಹಾಕಿ ಜಗತ್ತನ್ನು ನಡೆಸ್ತಾ ಇದ್ದಾನೆ ದೇವರು. ಎಷ್ಟು ವ್ಯವಸ್ಥಿತವಾಗಿದೆ. ನಮ್ಮ ದೇಹದ ವ್ಯಾಪಾರ, ಕೈಕಾಲೆಲ್ಲ ಗಟ್ಟಿ ಇದೆ, ನಮಗೇನು ಮಹಿಮೆ ಕೊಟ್ಟಿದ್ದಾನೆ ದೇವರು ಗೊತ್ತಿಲ್ಲ. ಬುದ್ಧಿಮಾಂದಿರು ಅಂಗವಿಕಲರನ್ನು ನೋಡಿ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಅವರ ನರದೌರ್ಬಲ್ಯಗಳಿಗೆ ಏನು ಕಾರಣಗಳು ಅಂತ ಕೇಳಿ. ಎಷ್ಟು ಅದ್ಭುತವಾದ ಒಂದು ಮೆಕ್ಯಾನಿಸಮ್ ಈ ನಮ್ಮ ದೇಹದಲ್ಲಿದೆ. ದೇವರು ಮಾಡಿದ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ. ನಮ್ಮ ದೇಹವೇ ದೃಷ್ಟಾಂತ ಆಗಲ್ವ ಇದಕ್ಕೆ, ದೇವರಿದ್ದಾನೆ ಎನ್ಲಿಕ್ಕೆ?
ನಮ್ಮ ಬುದ್ಧಿ, ನಮ್ಮ ಮನಸ್ಸು, ಅದರ ವ್ಯಾಪಾರ ಮುಂದೆ ಏನು ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆಯಾ? ಎಷ್ಟು ಅಸ್ವಾತಂತ್ರ್ಯ ನಮಗೆ. ತಿಂದ ಆಹಾರ ಮರುದಿನ ಬೆಳಿಗ್ಗೆ ಜೀರ್ಣ ಆಗುವ ಸಾಮರ್ಥ್ಯ ನಮ್ಮಲ್ಲಿದೆಯಾ? ಜೀರ್ಣ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದಾದ್ರೂ ಮಿಷನ್ ಇದೆಯಾ? ಮಿಕ್ಸಿ ಗ್ರೈಂಡರ್ ನಮ್ಮ ಹತ್ರ ಇದೆಯಾ? ಹೊಟ್ಟೆಲಿ ಹಾಕಿದ ತಕ್ಷಣ ಅದು 3 ವಿಭಾಗವಾಗುತ್ತೆ. ಅದು ಹೇಗೆ ವಿಭಾಗ ಆಗಬೇಕು ನಿಮಗೇನಾದ್ರೂ ಗೊತ್ತ? ಕೇಳಿದ್ರೆ ಇವತ್ತಿನ ವಿಜ್ಞಾನ ಹೇಳುತ್ತೆ ಅದೆಲ್ಲ ನ್ಯಾಚುರಲ್, ಇದು ಸರಿಯಾಗಿ ಅದೊಂದು ಪ್ರಕೃತಿಯಲ್ಲಿ ನಡೆಯುತ್ತೆ. ಯಾರೂ ನಿಯಾಮಕರಿಲ್ಲದೆ ಪ್ರಕೃತಿ ಹೇಗೆ ನಡೆಯುತ್ತೆ ಅನ್ನೋದ್ರ ವಿಚಾರ ಮಾಡಬೇಕು. ಎಲ್ಲಿಗಾದ್ರೂ ಒಬ್ರು ನಿಯಾಮಕ ಶಕ್ತಿ ಬೇಕೇ ಬೇಕು. ನಮ್ಮ ಮನೆಯಲ್ಲಿ ಸ್ವಿಚ್ಚೇ ಹಾಕಲಿಲ್ಲ, ಫ್ಯಾನ್ ತಿರುಗುತ್ತಾ ಇದೆ ಅಂದ್ರೆ ಏನೋ ಪಿಶಾಚಿ ಬಾಧೆ ಇದೆ ಅಂತ ಅರ್ಥ. ಫ್ಯಾನ್ ಸುಮ್ಮನೆ ಯಾಕೆ ತಿರುಗುತ್ತೆ? ಗರಗರ ಒಬ್ರು ಸ್ವಿಚ್ ಹಾಕೋರ್ಬೇಕು. ಹಾಗೆ ಸೂರ್ಯಚಂದ್ರರ ಸಂಚಾರಕ್ಕಾಗಲಿ, ನಮ್ಮ ಕಣ್ಣು, ನಮ್ಮ ಹೊಟ್ಟೆ, ಜೀರ್ಣಶಕ್ತಿ, ಇದಕ್ಕೆಲ್ಲ ಒಬ್ರು ನೇತಾರ ಬೇಕು. ಆಪರೇಟ್ ಮಾಡೋನೇ ಇಲ್ಲ ಅಂದ್ರೆ ಅದು ನಡೆಯೋದೇ ಹೇಗೆ? ಇದನ್ನೇ ಮಧ್ವಾಚಾರ್ಯರು ಯಮಯೇದಿತಿ ವೈದಿಕ ಮಸ್ತಿವಚಃ, ಸಮಗ್ರ ವೇದಗಳು ಹೇಳ್ತಾ ಇರೋದು. ನಮ್ಮ ಜೀವನದ ಕ್ರಮಗಳನ್ನ ನೋಡ್ತಾ ಇದ್ರೆ, ಜಗತ್ತನ್ನ ನೋಡ್ತಾ ಇದ್ರೆ ಒಬ್ಬ ನಿಯಾಮಕನಾದ ವ್ಯಕ್ತಿ ಇದ್ದಾನೆ ಅಂತ ಅರ್ಥವಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತು.